ಮೊದಲನೇದಾಗಿ 50ನೇ ವರ್ಷ ಹುಟ್ಟುಹಬ್ಬ ಆಚರಿಸಿಕೊಂಡ ನಮ್ಮ ಸೂಪರ್ ಸ್ಟಾರ್ ಮಹೇಶ್ ಅವರಿಗೆ ನಮ್ಮ ಕರ್ನಾಟಕ ಜನತೆಯಿಂದ, ಕರ್ನಾಟಕ ಅಭಿಮಾನಿಗಳಿಂದ ನಾವು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ನಾವು ಏನಕ್ಕೆ ಮಹೇಶ್ ಅವ್ರನ್ನ ಇಷ್ಟಪಡ್ತೇವೆ ಅಂದರೆ, ಇಲ್ಲ ಹಾಕಿದ್ದು ನಾವು 4500 ಜನಕ್ಕೂ ಹೆಚ್ಚು ಚಿಕ್ಕ ಮಕ್ಕಳನ್ನ ಚಿಕಿತ್ಸೆ ಪಡೆದಿದ್ದಾರೆ. ಹಾಗೆ ಅವ್ರ ಊರನ್ನು ದತ್ತು ಪಡೆದಿದ್ದು ತುಂಬ ಅನೇಕ ಸಮಾಜ ಸೇವೆ ಮಾಡಿದ್ದಾರೆ. ಅವರು ಒಂದು ಆ್ಯಕ್ಟರ್ ಅಂತ ನಾವು ಹೇಳಲ್ಲ, ಅವ್ರನ್ನ ಆ್ಯಕ್ಟರ್ಗಿಂತ ದೊಡ್ಡವರು ಅವರು. ಯಾಕಂದರೆ ಸಮಾಜ ಮೂಲ ಒಂದು ಕೆಲಸ ಕಾರ್ಯಕ್ರಮರಾಗಿರಲಿ, ಮತ್ತೊಂದು ಅವರು ದೇಶ ಸ್ವಂತ ವ್ಯಕ್ತಿ ಅಲ್ಲ. ಅದೇ ರೀತಿ ನಾವು ಫ್ಯಾನ್ಸ್ ಆಗಿರಲಿ, ಮತ್ತೊಂದು ಅವರ ಪ್ರೀತಿಯ ಎಲ್ಲ ವ್ಯಕ್ತಿಗಳು ಅಷ್ಟೇ. ಇಡೀ ನಮ್ಮ ಕರ್ನಾಟಕ ಫ್ಯಾನ್ಸು, ಇಡೀ ಅವ್ರಿಗೆ ತೆಲುಗು ಅಂತನಲ್ಲ, ತೆಲುಗು, ಕನ್ನಡ, ತಮಿಳ್, ಹಿಂದಿ ಎಲ್ಲ ಭಾಷೆಯಲ್ಲಿ ಅವ್ರನ್ನ ಇಷ್ಟಪಡ್ತಾರೆ. ಅದಕ್ಕಂತ ಅವ್ರಿಗೆ ಸೂಪರ್ ಸ್ಟಾರ್ ಮಹೇಶ್ ಅಂತ ಹೆಸರು ಕೇಳೋದು. ಸೊ ಅದಕ್ಕಾಗಿ ನಾವು ಅಭಿಮಾನಿಗಳೆಲ್ಲ ಸೇರ್ಕೊಂಡು ಇವತ್ತು ಒಂದು ಗಿಡವನ್ನು ನೆಟ್ಬೇಕಂತ ಅಂದ್ಬಿಟ್ಟು ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ. ದಯವಿಟ್ಟು ಕನ್ನಡ ಅಭಿಮಾನಿಗಳಿಂದ ನಾವೆಲ್ಲರೂ ಮನೆ ಮಾಡ್ಕೊತಾ ಇದ್ದೀವಿ. ಎಲ್ಲರೂ ಬಂದು ಭಾಗಿಯಾಗಬೇಕಂತ ಇಲ್ಲೇ ಮೆಟ್ರೋ ಸ್ಟೇಷನ್ ಹತ್ರ ಒಂದು ಪ್ಲಾನ್ ಸ್ಯಾಂಪ್ಲಿಗೆ ನಾವು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಅವ್ರು ಹೆಂಗೆ ಸಮಾಜ ಸೇವೆ ಮಾಡ್ತೀವಿ, ಅದೇ ನಾವು ಫ್ಯಾನ್ಸ್ ಕೂಡ ಇನ್ಸ್ಪೈರ್ ಆಗಿಬಿಟ್ಟು ಹಿಂಗೆ ನಾವು ಮುಂದೆ ತಗೊಂಡೋಯ್ತು ಅಂತ ಅಂದ್ಬಿಟ್ಟು ಅಭಿಮಾನಿಗಳಿಗೆ ನಾವು ಇಷ್ಟಪಡೋ ಸೂಪರ್ ಸ್ಟಾರ್ ಅವ್ರಿಗೆ ಹ್ಯಾಪಿ ಬರ್ತ್ಡೇ ಸರ್ ಫ್ರಮ್ ಕರ್ನಾಟಕ ಫ್ಯಾನ್ಸ್. ಮಹೇಶ್ ಬಾಬು ಒಂದು ಎಮೋಷನ್. ನಾವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋರು, ಎಲ್ಲ ಫಿಲಮು ನೋಡ್ತೀವಿ. ಮಹೇಶ್ ಬಾಬು ಜೈ ಬಾಬು. ನೋಡ್ಬೇಕಂತ ಬಹಳ ಇಷ್ಟಪಟ್ಟು ಬಂದಿದ್ದೀನಿ. ಇವತ್ತು ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ನೋಡಿದೆ, ಒಂದು ರೀಲ್ಸ್ ಅಲ್ಲಿ ಯಾರೋ ಚಿಕ್ಕ ಮಕ್ಳಿಗೆ ಹಾರ್ಟ್ ಆಪರೇಷನ್ ಮಾಡ್ತಾರೆ ಅಂತ ಎಲ್ಲ ಕೇಳ್ಬಿಟ್ಟು ಇನ್ಸ್ಪಿರೇಷನ್ ಆಗ್ಬಿಟ್ಟು ಮೂವಿ ನೋಡೋಣ ಅಂತ ಬಂದೆ. ತುಂಬಾ ಚೆನ್ನಾಗಿದೆ, ಅದು ತೋರಿಸಿದ್ದಾರೆ ಈ ಮೂವಿನಲ್ಲಿ. ಯಾವ ತರ ಸೈಟ್ ಏನ್ ಮಾಡಕ್ಕೆ ಏನ್ ಮಾಡ್ತೀರ ಅಂತ ಎಲ್ಲ ತೋರಿಸಿದ್ದಾರೆ. ಜೈ ಮಹೇಶ್ ಬಾಬು. ಮೊದಲನೇ ಸಲ ಸೂಪರ್ ಸ್ಟಾರ್ ಮಹೇಶ್ ಬಾಬು ಅವರಿಗೆ 50ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ನಾವು ಮುಳಬಾಗ್ಲಿಂದ ಬಂದಿದ್ದೀವಿ. ನಾವು ಸುಮಾರು 25 ವರ್ಷದಿಂದ ಅಭಿಮಾನಿ. ಪ್ರತಿಯೊಂದು ಮೂವಿನೂ ನೋಡ್ಕೊತಾ ಬಂದಿರೋರು ನಾವು. ಮತ್ತು ಮಹೇಶ್ ಬಾಬು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ 4,500 ಹಾರ್ಟ್ ಆಪ್ರೇಷನ್ಸ್ ಮಾಡಿಸಿದ್ದಾರೆ. ಒಳ್ಳೆ ಎಜುಕೇಷನ್ಗೆ ಫಂಡ್ಸು, ಸ್ಕಾಲರ್ಶಿಪ್ಸ್ ಎಲ್ಲ ಹೆಲ್ಪ್ ಮಾಡ್ತಾಯಿದ್ದಾರೆ. ಅವ್ರು ಇನ್ನೂ ಚೆನ್ನಾಗಿ ಇದೇ ಥರ ಸೋಷಿಯಲ್ ಸರ್ವಿಸ್ ಚೆನ್ನಾಗಿ ಮಾಡಬೇಕಂತೂ ನಮ್ಮ ದೇವರು ಸೂಪರ್ ಸ್ಟಾರ್ ಪ್ರಿನ್ಸ್ ಮಹೇಶ್ ಘಟ್ಟಮನೇನಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವರು ಹೇಳಿ ಗ್ರಾಮದ ದತ್ತತ ತಗೊಳ್ಳೋದಂದರೆ ತುಂಬ ಜನಕ್ಕೆ ಇನ್ಸ್ಪಿರೇಷನ್ ಆಗಿದ್ದಾರೆ. ಅವರು ಮಹೇಶ್ ಅಂತ ಸಿನಿಮಾ ತೆಗೆದು ತುಂಬ ಫಾರ್ಮರ್ಗೆ, ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ಗೆ ಎಲ್ಲರಿಗೂ ಇನ್ಸ್ಪಿರೇಷನ್ ಆಗಿ ತುಂಬ ಸ್ಫೂರ್ತಿಯ ಮೆಸೇಜ್ ಕೊಟ್ಟಿದ್ದಾರೆ. ಅವ್ರು ಮಾಡ್ತಾ ಸಮಾಜಕ್ಕೂ, ಅವ್ರಿಗೆ ಸಿನಿಮಾ ಮಾಡ್ತಾ ತಿರ್ಗಾ ಸಮಾಜಕ್ಕೂ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವ್ರು ಇಂಥ ಸಿನಿಮಾ ತುಂಬ ಮಾಡ್ತಾ ಇದ್ದಾರೆ. ಇನ್ನೂ ಬರಬೇಕಂತ ನಾವು ಸರಿ ನಾವು ಆಶಿಸ್ತಾ ಇದ್ದೀವಿ. ಅವ್ರು ಇನ್ನೂ 100 ವರ್ಷ ಚೆನ್ನಾಗಿ ಬಾಳ್ಬೇಕು, ಇನ್ನೂ ಒಂದು 10,000 ಜನಕ್ಕೆ ಹಾರ್ಟ್ ಆಪರೇಷನ್ ಮಾಡಿಸ್ಬೇಕು ಅಂತ ನಮ್ಮ ಅಭಿಮಾನ ಕೋರಿಕೆ. ಮತ್ತು ಏನಂದರೆ ಅವರು 4,500 ಜನಕ್ಕೆ ಹಾರ್ಟ್ ಆಪರೇಷನ್ ಮಾಡಿಸ್ತಾನೆ ಇವೆಲ್ಲ ಮಾಡಿಸ್ತಾನೆ ಇದ್ದಾರೆ. ಸೊ ನಮ್ಮ ಕಡೆಯಿಂದ ಇವಾಗ ಏನೇ ಸೆಲೆಬ್ರೇಷನ್ ಮಾಡಿದ್ರು ₹1 ಆಗಲಿ ಅವರು ಪ್ರತಿ ವರ್ಷವೂ ಅದು ಘಟ್ಟಮನೇನಿ ಮಹೇಶ್ ಬಾಬು ಫೌಂಡೇಶನ್ಗೆ ಸೇರುತ್ತೆ ಸರ್. ಇಲ್ಲಿ ಯಾರು ಸೆಲೆಬ್ರೇಷನ್ ಶೋಕಿಗಳು ಬರ್ತಾರೆ, ನಮ್ಮ ದೇವ್ರಿಗೋಸ್ಕರ ಇಷ್ಟೇ ಮಾಡಿದ್ರು ಅದು ₹1 ಅವ್ರಿಗೋಸ್ಕರ ಹೋಗುತ್ತೆ ಸರ್. ಅವರು ಸಮಾಜಕ್ಕೋಸ್ಕರ ಇದು ಮಾಡ್ತಾರೆ ಸರ್. ನಾವಂತ ಸಿಂಪ್ಲಿಸಿಟಿ ಪಬ್ಲಿಸಿಟಿ ಮಾಡ್ತಾಯಿಲ್ಲ ಸರ್. ನಮ್ಮ ದೇವ್ರು ಅದೇ ಸರ್, ನಮ್ಮ ದೇವ್ರು ಅವ್ರು ಮಾಡೋದೇ ನಮ್ಗೆ ಇನ್ಸ್ಪಿರೇಷನ್ ಸರ್. ಅವರಿಂದ ನಾವು ತುಂಬ ಕಲ್ತಿದ್ದೀವಿ, ಇನ್ನೂ ಕಲಿತಾ ಇದ್ದೀವಿ ಸರ್. ಅವರು ನಿಜಾಗ್ಲೂ ಸರ್ ಏನು ಹೇಳೋಕ್ಕಾಗಲ್ಲ ಸರ್, ಮಾತೇ ಬರ್ತಲ್ಲ. ಸೊ ನಮಗೆ ತುಂಬ ಎಮೋಷ್ನಲ್ ಆಗಿಬಿಟ್ಟಿದೆ. ಜೈ ಸೂಪರ್ ಸ್ಟಾರ್, ಜೈ ತುಂಬ ಎಂಜಾಯ್ ಮಾಡಿದ್ವಿ ಸಿನಿಮಾ. ತ್ರಿಷಾ ಅವ್ರ ಆ್ಯಕ್ಟಿಂಗು, ಪ್ರಕಾಶ್ ರಾಜ್ ಕ್ಲೈಮ್ಯಾಕ್ಸ್ ಏನು, ಹಾರ್ಟ್ ಮೆಲ್ಟೆಡ್, ವೆರಿ ನೈಸ್ ಫಿಲಮ್, ಸೂಪರ್ ಫ್ಯಾಂಟಾಸ್ಟಿಕ್. ಈ ಥರ ಕಥೆಗಳು ಇವಾಗ ಬರ್ತಾ ಇಲ್ಲ, ಅದೇ ಬೇಜಾರು. ಥ್ಯಾಂಕ್ ಯು. యాక్చువల్గా మహేష్ బాబు బర్త్డే నా బర్త్డే సేమ్ లాస్ట్ ఫ్యూ ఇయర్స్గా పోకిరి నుంచి నేను ఎవ్రీ ఇయర్ ఈ రిలీజే చూస్తున్నాను. అండ్ చాలా హ్యాపీగా ఉంది. అండ్ అతడు కూడా లైక్ నేను ఎవ్రీ బర్త్డే ఇట్ ఫీల్స్ వెరీ హ్యాపీ టుడే వాచింగ్ దిస్. అండ్